ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮೀಂ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಎಂದು ವೇದಗಳು ಲಕ್ಷ್ಮಿಯನ್ನು ಸ್ತುತಿಸಿದೆ. ಲೋಕದ ಏಕೈಕ ದೀಪದ ಅಂಕುರ, ಆ ದೀಪದ ಮೂಲ ಲಕ್ಷ್ಮಿ ಎಂದು ಆ ತಾಯಿಯನ್ನು ಹೊಗಳಿದೆ. ಎಲ್ಲರ ಮಾತೆಯಾದ ವರಮಹಾಲಕ್ಷ್ಮಿಯನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವೆಲ್ಲರೂ ಪೂಜೆ ಮಾಡ್ತಾ ಬಂದಿದ್ದೀವಿ. ಆಕೆಯನ್ನು ಪೂಜೆ ಮಾಡುವುದರಿಂದ ನಮ್ಮ ಸಮಸ್ತ ದಾರಿದ್ರ್ಯ ನಿವಾರಣೆಯಾಗಿ ನಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯೆ ಎಲ್ಲವೂ ಲಭಿಸುತ್ತದೆ ಎನ್ನುವುದು ಈ ಒಂದು ವ್ರತದ ಮಹಿಮೆ. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದ ದಿನ ಮಾಡಬೇಕು. ಒಂದು ವೇಳೆ ಹುಣ್ಣಿಮೆಯ ದಿನ ಶುಕ್ರವಾರವಾದರೆ ಅಂದೇ ಮಾಡಬೇಕು ಅನ್ನುವುದು ಒಂದು ವ್ರತದ ನಿಯಮ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವವಾಸರೇ ಎಂಬ ವಚನ ಗ್ರಂಥಾಂತರದಲ್ಲಿ ಇರ್ತಕ್ಕಂಥದ್ದು. ಎರಡನೇ ಶುಕ್ರವಾರ ಪೂರ್ಣಿಮೆಯಾದರೂ ಅಥವಾ ಪೂರ್ಣಿಮೆ ಹಿಂದಿನ ಶುಕ್ರವಾದರೂ ಮಾಡಬೇಕು ಅಂತ ಈ ಒಂದು ಸಂಕಲ್ಪ ಇದೆ. ಈ ವ್ರತವನ್ನು ಮಾಡಬೇಕಾದರೆ ವ್ರತದ ಒಂದು ಹಿನ್ನೆಲೆಯಲ್ಲಿ 12 ಗಂಟುಗಳ ದಾರವನ್ನು ನಾವು ಪೂಜೆ ಮಾಡಬೇಕು. ಅದನ್ನು ಗ್ರಂಥಿ ಪೂಜೆ ಅಂತ ಕರೀತಾರೆ. ಒಂದು ದೇವಿಯನ್ನು ನಾವು ಕೂಡಿಸುವುದಕ್ಕಾಗಿ ಆಕೆಯನ್ನು ಅಲಂಕಾರ ಮಾಡಿರತಕ್ಕಂಥ ಮಂಟಪದಲ್ಲಿ ಅಕ್ಕಿ ಹಾಕಿದ ತಟ್ಟೆಯಲ್ಲಿ ಪದ್ಮವನ್ನು ಬರೀಬೇಕು. ಅಷ್ಟದಳ 8 ದಳ ಇರತಕ್ಕಂಥ ಪದ್ಮವನ್ನು ಬರೆದು ಅದರ ಮೇಲೆ ಒಂದು ಕಲಶವನ್ನು ಇಟ್ಟು ಅದರೊಳಕ್ಕೆ ಶುದ್ಧವಾದ ನೀರು, ಕೇಸರಿ, ಪಚ್ಚಕರ್ಪೂರಗಳನ್ನು ಹಾಕಿ ಮಾವಿನ ಗೊಂಚಲನ್ನಿಟ್ಟು ಅದರೊಳಗೆ 5 ಥರದ ಒಣ ಹಣ್ಣುಗಳನ್ನು ಹಾಕ್ತಕ್ಕಂಥ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಕಲ್ಲು ಸಕ್ಕರೆ ಇವನ್ನೆಲ್ಲವನ್ನು ಅದರೊಳಗೆ ಹಾಕಿ ಮಾವಿನ ಗೊಂಚಲನ್ನು ಇಟ್ಟು ಅದರ ಮೇಲೆ ಸ್ವಚ್ಛಗೊಳಿಸಿರ್ತಕ್ಕಂತಹ ತೆಂಗಿನಕಾಯಿಗೆ ಅರಿಶಿನವನ್ನು ಸವರಿ ಕುಂಕುಮ ಚಂದ್ರಗಳನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಅದನ್ನು ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾದ್ರೆ ಯಮುನಾ ಪೂಜೆಯನ್ನು ಕೂಡ ಮಾಡುವ ಪದ್ಧತಿ ಇದೆ. ಕೆಲವರು ನೇರವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಈ ವ್ರತದ ನಿಯಮದ ಪ್ರಕಾರ ಯಮುನೆಯನ್ನು ಪೂಜೆ ಮಾಡಿ ಅದರ ನೀರನ್ನು ಕಲಶದ ಒಳಕ್ಕೆ ಹಾಕ್ತಾರೆ. ಅಥವಾ ಲಕ್ಷ್ಮೀ ಕಲಶವನ್ನೇ ಯಮುನಾದೇವಿಯ ಕಲಶವನ್ನಾಗಿಟ್ಟುಕೊಂಡು ಕೂಡ ಅದನ್ನು ಪೂಜೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇದೆ. ಯಮುನಾ ಪೂಜೆಯನ್ನು ನಾವು ವರಮಹಾಲಕ್ಷ್ಮಿ ವ್ರತದಲ್ಲಿ ಮತ್ತು ಅನಂತ ಪದ್ಮನಾಭ ಸ್ವಾಮಿಯ ವ್ರತದಲ್ಲಿ ಮಾಡುವ ಒಂದು ಪದ್ಧತಿ ಇದೆ. ಅಷ್ಟೇ ಅಲ್ಲದೆ 60 ವರ್ಷ ತುಂಬಿದಾಗ, 70 ವರ್ಷ ತುಂಬಿದಾಗ ನಾವು ಮಾಡ್ತಕ್ಕಂತಹ ಕೆಲವು ಶಾಂತಿ ಕರ್ಮಗಳಲ್ಲಿ ಅಥವಾ ಯಾವುದೇ ರೀತಿಯ ಹೋಮ ಹವನಾದಿಗಳನ್ನು ಮಾಡಬೇಕಾದ್ರೆ ಯಮುನಾ ಪೂಜೆ, ಗಂಗಾ ಪೂಜೆಯನ್ನು ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಯಮುನಾ ಪೂಜೆಯನ್ನು ಮಾಡಬೇಕಾದ್ರೆ ಆ ಒಂದು ಮಂಟಪದ ಮುಂಭಾಗದಲ್ಲಿ ಅಥವಾ ಮನೆಯ ಹೊರಭಾಗದಲ್ಲಿ ಒಂದು ರಂಗೋಲಿಯನ್ನು ಅಲಂಕಾರ ಮಾಡಬೇಕು. ಹೇಗೆ ಮಾಡಬೇಕು? ಕೆಲವು ಕೆಮ್ಮಣ್ಣಿನಿಂದ ಒಂದು ಚೌಕವನ್ನು ರಚನೆ ಮಾಡಿ ಅದರ ಮೇಲೆ ಬಿಳಿ ಬಣ್ಣದಿಂದ ರಂಗೋಲಿಯನ್ನು ಬರೆದು ಅದರ ಮೇಲೆ ಕಲಶದಲ್ಲಿ ಗಂಗೆಯನ್ನು ತುಂಬಿಕೊಂಡು ಅದಕ್ಕೆ ಯಮುನೆಯ ಪೂಜೆಯನ್ನು ಮಾಡಬೇಕು. ದೀಪವನ್ನು ಹಚ್ಚಿ ಆ ದೀಪ ಹಚ್ಚಬೇಕಾದ್ರೆ ಬೋದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿ ಹವಿಘ್ನಕೃತು ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋಭವ ಎಂದು ಹೇಳಿ ದೀಪವನ್ನು ಹಚ್ಚಬೇಕು. ದೀಪವನ್ನು ನಮಸ್ಕಾರ ಮಾಡಿ 3 ಸಾರಿ ಆ ಒಂದು ಆಚಮ್ಯವನ್ನು ಮಾಡಿ ಗಂಟೆಯನ್ನು ಬಾರಿಸಿ ದೇವತೆಯನ್ನು ಆವಾಹನೆಯನ್ನು ಮಾಡಬೇಕು. ತದನಂತರದಲ್ಲಿ ಗಣಪತಿಯನ್ನು ಪೂಜೆ ಮಾಡಿ ಗಣಪತಿಯನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಾದ ಮೇಲೆ 3 ಸಾರಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುವುದು. ಇದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಭಾಗವೂ ಕೂಡ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಅದಾದ ಮೇಲೆ ಹೂವನ್ನು ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಬಲ ತೊಡೆಯ ಮೇಲೆ ಬಲಗೈ ಮೇಲ್ಭಾಗಕ್ಕೆ ಬರುವಂತೆ ನಾವು ಹೂವು ಅಕ್ಷತೆ ಇಟ್ಟುಕೊಂಡು ದೇವಿಯನ್ನು ಧ್ಯಾನ ಮಾಡಬೇಕು. ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲೀವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ
ಪ್ರಭವಾದಿ ಷಷ್ಠಿ ಸಂವತ್ಸರಣ ಮಧ್ಯೆ ಶ್ರೀಮತು ಈಗ ನಡೀತಿರ್ತಕ್ಕಂಥದ್ದು ವಿಶ್ವಾವಸುನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಶುಭತಿಥೌ. ನಾಳೆ ನಡೀತಿರ್ತಕ್ಕಂಥ ಚತುರ್ದಶಿಯಾಗಿದೆ. ಚತುರ್ದಶಿಯಾಂ ಯಾವುದು ಭಾರ್ಗವವಾಸರ ಅಂದರೆ ಶುಕ್ರವಾರ ಆಗಿರೋದ್ರಿಂದ ಭಾರ್ಗವವಾಸರಯುಕ್ತಾಯಾಮ್ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಯುಕ್ತಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತಿಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆನಂದ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವಾರ ದೀರ್ಘ ಆಯುಷ್ಯ ಅಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನಪೂರ್ವಕ ಜಯ ಪ್ರಾಪ್ತಿ ಅರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಸಂಪೂರ್ಣ ಸಮಗ್ರ ಫಲ ಅವಾಪ್ತ್ಯರ್ಥಂ ವರಮಹಾಲಕ್ಷ್ಮೀ ದೇವತಾಮುದ್ದೇಶ್ಯ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ವ್ರತಾಂಗ ಯಮುನಾ ಪೂಜಾ ಕರಿಷ್ಯೆ ಎಂದು ಮೊದಲು ಯಮುನೆಯನ್ನು ಪೂಜೆ ಮಾಡಬೇಕು. ಆ ಯಮುನೆಯನ್ನು ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಅಲಂಕಾರವನ್ನು ಮಾಡಿ ಕಲಶಕ್ಕೆ ಗಂಧ ಅಕ್ಷತೆ ಪತ್ರ ಪುಷ್ಪವನ್ನು ನಾವು ಆ ಅಲಂಕಾರದಲ್ಲಿ ಇಟ್ಟು ಅದರ ಮೇಲೆ ಕಲಶದಲ್ಲಿ ಒಂದು ಮುಖದಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ರುದ್ರನನ್ನು, ಮೂಲದಲ್ಲಿ ಬ್ರಹ್ಮನನ್ನು ಮತ್ತು ಮಾತೃಗಣಗಳನ್ನು ಆ ಒಂದು ಕಲಶದಲ್ಲಿ ಆವಾಹನೆ ಮಾಡಿ ಸಾಗರಗಳು ಸಪ್ತ ದ್ವೀಪಗಳ ವಸುಂಧರೆಯನ್ನು ಮತ್ತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದದ ಎಲ್ಲ ವೇದವನ್ನು ಕೂಡ ಆ ಒಂದು ನೀರಿನಲ್ಲಿ ಆವಾಹನೆಯನ್ನು ಮಾಡಿ ಆಕೆಯನ್ನು ಪೂಜೆ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸಿಂ ಸನ್ನಿಧಿಂ ಕುರು ಅಂತ 7 ನದಿಗಳ ಹೆಸರನ್ನು ಹೇಳಿ ಆ ಕಲಶದಲ್ಲಿ 7 ನದಿಗಳ ನೀರನ್ನು ಆವಾಹನೆಯನ್ನು ಮಾಡ್ಕೋಬೇಕು. ಆ ನೀರಿನಿಂದ ಪೂಜೋಪಕರಣಗಳನ್ನೆಲ್ಲವನ್ನು ಕೂಡ ಪ್ರೋಕ್ಷಣೆ ಮಾಡಿ ಮತ್ತೆ ದೇವರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮನ್ನು ಪ್ರೋಕ್ಷಣೆ ಮಾಡಿಕೊಂಡು ಆ ಶೇಷ ಜಲವನ್ನು ಕೆಳಗಡೆಗೆ ಬಿಡಬೇಕು. ತದನಂತರದಲ್ಲಿ ಯಮುನಾದೇವಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ ಮಾಡಬೇಕು? ಲೋಕಪಾಲ ಸ್ತುತಾಂ ದೇವಿ ಇಂದ್ರನೀಲ ಸಮಪ್ರಭಾಂ ಯಮುನೇ ತ್ವಾಮಹಂ ಧ್ಯಾಯೇತ್ ಸರ್ವಕಾಮ್ಯಾರ್ಥ ಸಿದ್ಧಿಯೇ ಎಂದು ಯಮುನಾದೇವಿಯನ್ನು ಧ್ಯಾನ ಮಾಡಬೇಕು. ಆವಾಹನೆಯನ್ನು ಮಾಡಬೇಕು. ಗಂಟೆಯನ್ನು ಬಾರಿಸ್ತಾ ಒಂದು ಹೂವನ್ನು ಕಲಶದ ಮೇಲೆ ಇಡಬೇಕು. ಕ್ಷೀರೋದಾರಣವ ಸಂಭೂತೆ ಕ್ಷೀರವರ್ಣ ದಶೋಭಿತೆ ಪ್ರಸನ್ನ ಭವ ಮೇ ದೇವಿ ಯಮುನೇ ತೇ ನಮೋ ನಮಃ ಅಂಥೇಳಿ ಯಮುನಾದೇವಿಯನ್ನು ಆವಾಹನೆ ಮಾಡಬೇಕು. ಆಕೆಯನ್ನು ಕೂತ್ಕೊಳ್ಳೋದಕ್ಕೆ ಸಿಂಹಾಸನವನ್ನು ಕೊಡಬೇಕು, ಅಂದರೆ ಹೂವನ್ನು ಅರ್ಪಣೆ ಮಾಡಬೇಕು. ಸಿಂಹಾಸನಂ ಸಮಾರೂಢೆ ದೇವಶಕ್ತಿ ಸಮನ್ವಿತೆ ಸರ್ವಲಕ್ಷಣ ಸಂಪೂರ್ಣೆ ಯಮುನಾಯೈ ನಮೋ ನಮಃ ಅಂದು ಸಿಂಹಾಸನಾರ್ತೆ ಪುಷ್ಪಾಣಿ ಸಮರ್ಪಯಾಮಿ. ಆಕೆಯ ಪಾದವನ್ನು ತೊಳಿತೀನಿ ಅಂಥೇಳಿ 2 ಧರಣೆಯ ನೀರನ್ನು ಬಿಡಬೇಕು. ಗರುಡಾಗ್ರಜ ಸಂಭೂತೆ ಶಂಕರ ಪ್ರಿಯ ಭಾಮಿನಿ ಸರ್ವ ಕಾಮಪ್ರದೇ ದೇವಿ ಯಮುನೇತೇ ನಮೋ ನಮಃ ಎಂದು ಆ ಅರ್ಘ್ಯ ಪಾತ್ರೆಗೆ ಆ ಕಲಶಕ್ಕೆ ತೋರಿಸಿ 2 ಉದ್ಧರಣೆ ನೀರನ್ನು ಬಿಡಬೇಕು. ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಆಕೆಯ ಪಾದ ತೊಳೆದಾದ ಮೇಲೆ ಕೈಯನ್ನು ತೊಳೆತಿದ್ದೀನಿ ಅಂಥೇಳಿ ಈ ಮಂತ್ರದಿಂದ 2 ಧರಣೆಯನ್ನು ಬಿಡಬೇಕು ಆ ಪಾತ್ರೆಗೆ. ರುದ್ರಪಾದೇ ನಮಸ್ತುಭ್ಯಂ ಸರ್ವಲೋಕ ಹಿತೇ ಶುಭೆ ಸರ್ವಪಾಪ ಪ್ರಶಮನೀ ತರಂಗಣ್ಯೈ ನಮೋ ನಮಃ ಎಂದೇಳಿ ಯಮುನಾದೇವಿಯನ್ನು ಅಸ್ತಿಯೋಹೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಆಚಮನ ಮಾಡಬೇಕು. ವಿಷ್ಣು ಪಾದೋದ್ಭವೇ ದೇವಿ ಸರ್ವಾಭರಣಭೂಷಿತೆ ಕೃಷ್ಣಮೂರ್ತೆ ಮಹಾದೇವಿ ಕೃಷ್ಣವಣ್ಯೈ ನಮೋ ನಮಃ ಎಂದು ಯಮುನಾದೇವಿಗೆ ಆ ಕಲಶಕ್ಕೆ ಉದ್ಧರಣೆಯ ನೀರನ್ನು ತೋರಿಸಿ ಅರ್ಘ್ಯಪಾತ್ರೆಗೆ ಬಿಡುತ್ತಾ ಯಮುನಾಯೇ ನಮೋ ನಮಃ ಆಚಮನಂ ಸಮರ್ಪಯಾಮಿ ಎಂದು ಹೇಳಿ ಗೆಜ್ಜೆ ವಸ್ತ್ರವನ್ನು ಆಕೆಗೆ ಅರ್ಪಣೆಯನ್ನು ಮಾಡಬೇಕು. ಆ ಒಂದು ಪ್ರೋಕ್ಷಣೆ ಮಾಡಾದಮೇಲೆ ಯಮುನಾದೇವಿಯ ಅಂಗಪೂಜೆಯನ್ನು ಮಾಡಬೇಕು. ಗೆಜ್ಜೆ ವಸ್ತ್ರ ಇಡಬೇಕು, ಗಂಧವನ್ನು ಇಡಬೇಕು. ಗಂಧವನ್ನು ಇಟ್ಟ ಮೇಲೆ ಅಕ್ಷತೆಯನ್ನು ಪೂಜೆ ಮಾಡಬೇಕು. ಅರಿಶಿನ ಕುಂಕುಮವನ್ನು ಪೂಜೆ ಮಾಡಾದಮೇಲೆ ಆಕೆಯ ಒಂದೊಂದು ಅಂಗಗಳಿಗೆ ಒಂದೊಂದು ಹೂವನ್ನು ಇಡ್ತಾ ಬರಬೇಕು. ಚಂಚಲಾಯೇ ನಮಃ ಪಾದೌ ಪೂಜೆಯಾಮಿ ಚಪಲಾಯೇ ನಮಃ ಜಾನುನೀ ಪೂಜೆಯಾಮಿ ಭಕ್ತವತ್ಸಲಾಯೇ ನಮಃ ಕಟಿಂ ಪೂಜೆಯಾಮಿ ಮಹೋದರಯೇ ನಮಃ ನಾಭಿಂ ಪೂಜೆಯಾಮಿ ಓಂ ವಿಮಲಾಯೇ ನಮಃ ಹೃದಯಂ ಪೂಜೆಯಾಮಿ ಓಂ ಕೃಷ್ಣವೇಣಿಯೇ ನಮಃ ಸ್ತನೌ ಪೂಜೆಯಾಮಿ ಓಂ ಲಲಿತಾಯೇ ನಮಃ ಭುಜೌ ಪೂಜೆಯಾಮಿ ಓಂ ನೀಲವರ್ಣಾಯ ನಮಃ ಸ್ಕಂದೌ ಪೂಜೆಯಾಮಿ ಓಂ ಉತ್ಕಂಠ್ಯೈ ನಮಃ ಕಂಠಂ ಪೂಜೆಯಾಮಿ
ಓಂ ರಮಾಯೇ ನಮಃ ಮುಖಂ ಪೂಜಯಾಮಿ. ಓಂ ತ್ರೈಲೋಕ್ಯ ಜನನ್ಯೇ ನಮಃ ಲಲಾಟಂ ಪೂಜಯಾಮಿ. ಓಂ ಭಾಗೀರಥ್ಯೇ ನಮಃ ಶಿರ ಪೂಜಯಾಮಿ. ಓಂ ಯಮುನಾಯೇ ನಮಃ ಸರ್ವಾಂಗಿಣಿ ಪೂಜಾಂ ಸಮರ್ಪಯಾಮಿ ಅಂತೇಳಿ ಆಕೆಯ ಒಂದೊಂದು ಅಂಗವನ್ನು ಪೂಜೆ ಮಾಡಾದ ಮೇಲೆ ಆಕೆಯ ನಾಮಪೂಜೆಯನ್ನು ಮಾಡಬೇಕು. ನಾಮಪೂಜೆಯನ್ನು ಮಾಡಬೇಕಾದ್ರೆ ಇದು ಈ ರೀತಿ ಇದೆ. ಯಮುನಾಯೇ ನಮಃ, ಸೀತಾಯೇ ನಮಃ, ವಿಮಲಾಯೇ ನಮಃ, ಉತ್ಪಲಾಯೇ ನಮಃ, ಅಭಿಷ್ಟದಾಯೇ ನಮಃ, ನರ್ಮದಾಯೇ ನಮಃ, ಗೌರಿಯೇ ನಮಃ, ಭಾಗೀರಥ್ಯೇ ನಮಃ, ತುಂಗಾಯೇ ನಮಃ, ಭದ್ರಾಯೇ ನಮಃ, ಕೃಷ್ಣವೇಣಿಯೇ ನಮಃ, ಭವನಾಶಿನ್ಯೇ ನಮಃ, ಸರಸ್ವತ್ಯೇ ನಮಃ, ಕಾವೇರಿಯೇ ನಮಃ, ಸಿಂಧವೇ ನಮಃ, ಗೌಮತ್ಯೇ ನಮಃ, ಗಾಯತ್ರಿಯೇ ನಮಃ, ಗರುಡಾಯೇ ನಮಃ, ಗಿರಿಜಾಯೇ ನಮಃ, ಚಂದ್ರಚೂಡಾಯೇ ನಮಃ, ಸರ್ವೈಶ್ವರ್ಯೈ ನಮಃ, ಮಹಾಲಕ್ಷ್ಮಿಯೈ ನಮಃ, ಹರಿಹರ ರೂಪಿಣ್ಯೈ ನಮಃ ಎಂದು ನಾಮಪೂಜೆಯನ್ನು ಮಾಡಿ, ಸರ್ವ ಪಾಪ ಹರೇ ದೇವಿ, ಸರ್ವೋಪದ್ರವ ನಾಶಿನಿ, ಸರ್ವ ಸಂಪತ್ಪ್ರದೇ ದೇವಿ ಯಮುನಾಯೇ ನಮೋ ನಮಃ ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಊದಿನ ಕಡ್ಡಿಯನ್ನು ಹಚ್ಚಿ ಬೆಳಗಬೇಕು. ತದನಂತರದಲ್ಲಿ ಏಕಾರ್ತಿಯನ್ನು ಮಾಡಾದ ಮೇಲೆ ನೈವೇದ್ಯವನ್ನು ಮಾಡಬೇಕು. ನಿಮ್ಮ ಅನುಕೂಲ ಇರತಕ್ಕಂಥದ್ದು ಬಾಳೆಹಣ್ಣು ಅಥವಾ ಬೇರೆ ಯಾವುದಾದರೂ ಹಣ್ಣನ್ನು ಮತ್ತು ಅಡಿಕೆ ವಿಳ್ಯದೆಲೆ ಒಂದು ದಕ್ಷಿಣೆಯನ್ನು ಇಟ್ಟು ಆಕೆಗೆ ನೈವೇದ್ಯವನ್ನು ಮಾಡಾದ ಮೇಲೆ ಮತ್ತೆ ತಾಂಬೂಲವನ್ನು ಕೊಟ್ಟು ಮಂಗಳಾರತಿಯನ್ನು ಮಾಡಿ ಆಕೆಯನ್ನು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ಕೇಳ್ಕೋಬೇಕು. ಅಮ್ಮ, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಅಂಥೇಳಿ ಆ ದೇವಿಯನ್ನು ನಾವು ಪ್ರಾರ್ಥಿಸಿಕೊಳ್ಳೋದ್ರಿಂದ ಯಮುನಾ ಪೂಜೆಯ ಸಂಪೂರ್ಣವಾಗಿರ್ತಕ್ಕಂತಹ ಫಲ ನಮಗೆ ಸಿಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಸರ್ವಾತ್ಮಿಕ ಅನೇನ ಯಮುನಾ ಪೂಜಾ ವಿಧಾನೇನ ಭಗವತಿ ಸರ್ವಾತ್ಮಿಕ ಶ್ರೀ ಯಮುನಾದೇವಿ ಸುಪ್ರೀತ ಸುಪ್ರಸನ್ನ ವರದಾಭವತು ಸುರಾಸುರೇಂದ್ರಾದಿ ಕಿರೀಟಮುಕ್ತಿಕೈ ಯುಕ್ತಂ ಸದಾಯುತ್ತವ ಪಾದ ಪಂಕಜಂ ಪರಾವರಂ ಪಾತುವರಂ ಸುಮಂಗಲಂ ನಮಾಮಿ ಭಕ್ತ್ಯಾಂ ಮಮ ಕಾಮಸಿದ್ಧಿಯೇ ಅಂಥೇಳಿ ಆ ಯಮುನಾದೇವಿಗೆ ಇಟ್ಟಿರ್ತಕ್ಕಂಥ ಹೂವನ್ನು ತೆಗೆದುಕೊಂಡು ಕಣ್ಣಿಗೆ ಹೊತ್ತುಕೊಂಡು ಆಕೆಯನ್ನು ಮುಡ್ಕೋಬೇಕು. ಹೀಗೆ ಯಮುನಾ ಪೂಜೆಯನ್ನು ಮಾಡಾದ ಮೇಲೆ ಮತ್ತೆ ಮಂಗಳವಾದ್ಯದಿಂದ ಜಾಗಟೆ, ಶಂಖ ಮತ್ತು ಗಂಟೆಯನ್ನು ಬಾರಿಸ್ತಾ ಆ ದೇವಿಯನ್ನು ಒಳಗಡೆಗೆ ಕರ್ಕೊಂಡು ಬಂದು ಆ ಮಂಟಪವನ್ನು, ಲಕ್ಷ್ಮೀ ಪೂಜೆಗೆ ಮಂಟಪವನ್ನು ಇಟ್ಟಿದ್ದೀವಲ್ಲ, ಆ ಮಂಟಪದ ಬಳಿ ಅದನ್ನು ಇಡಬೇಕು. ಕೆಲವರು ಯಮುನಾ ಪೂಜೆ ಮಾಡಿರ್ತಕ್ಕಂತಹ ಕಲಶದ ನೀರನ್ನು ಪ್ರಧಾನವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಕಲಶದ ಒಳಗಡೆ ಹಾಕಿ ಮತ್ತೆ ಆಕೆಯನ್ನು ಅದರಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು ಇದೆ. ಹೀಗೆ ಮೊದಲು ಈ ರೀತಿ ಯಮುನಾ ಪೂಜೆಯನ್ನು ಮಾಡುವುದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಅನಂತ ಪದ್ಮನಾಭ ಸ್ವಾಮಿಯ ಹಬ್ಬದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಯಥಾ ಪ್ರಕಾರವಾಗಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಅದಕ್ಕೆ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಬೇಕು. ಗಣಪತಿಯನ್ನು ಪೂಜೆ ಮಾಡಾದ ಮೇಲೆ ಮತ್ತೆ ಒಂದು ಪೀಠದ ಕೆಳಗೆ ನಾವು ಕೂತಿರ್ತಕ್ಕಂತಹ ಪೀಠಕ್ಕೆ ಒಂದು ಉದ್ಧರಣೆ ನೀರನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳುತ್ತೆ. ಓಂ ವಿಷ್ಣು ಶಕ್ತಿ ಸಮೋಪೇತೆ ಸರ್ವವರ್ಣೆ ಮಹೀತಲೆ ಅನೇಕ ರತ್ನ ಸಂಭೂತೆ ಭೂಮಿದೇವಿ ನಮೋಸ್ತುತೆ ಇತಿ ಭೂಮಿಯಂ ಸ್ಪೃಷ್ಟ್ವಾ ಅಂಥೇಳಿ ಆ ಭೂಮಿಯ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಾದಮೇಲೆ ಓಂ ಅನಂತಾಸನಾಯ ನಮಃ, ಓಂ ಕಮಲಾಸನಾಯ ನಮಃ, ಕೂರ್ಮಾಸನಾಯ ನಮಃ, ವಿಮಲಾಸನಾಯ ನಮಃ, ಯೋಗಾಸನಾಯ ನಮಃ, ಓಂ ಪೀಠಾಸನಾಯ ನಮಃ, ಮಧ್ಯೆ ಪರಮಸುಖಾಸನಾಯ ನಮಃ ಅಂಥೇಳಿ ಆ ಒಂದು ಪೀಠದ ಮೇಲೆ ಕುಳಿತುಕೊಂಡು ನಾವು ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವಿಯನ್ನು ಸಕಲ ಐಶ್ವರ್ಯವನ್ನು ಕೊಡು, ನಮಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡು, ಯಾವ ಜೀವ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯಾಗಲಿ ಅಂಥೇಳಿ ಸಕಲ ಮನೋರಥವನ್ನು ಪ್ರಾರ್ಥನೆ ಮಾಡಿಕೊಂಡು ಭವಿಷ್ಯೋತ್ತರ ಪುರಾಣದ ಪ್ರಕಾರ ನಾವು ನಿನ್ನನ್ನು ಪೂಜೆ ಮಾಡ್ತಿದ್ದೀವಿ ಅಮ್ಮ ಅಂಥೇಳಿ ಆ ವರಮಹಾಲಕ್ಷ್ಮಿಯನ್ನು ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಮಾಡಾದ ಮೇಲೆ ಆ ತಾಯಿಯನ್ನು ಮತ್ತೆ ನಾವು ಪೂಜೆಯನ್ನು ಮಾಡಬೇಕಾದ್ರೆ ದಿಕ್ಕುಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪ್ರಥಮ ಪೂರ್ವ ದಿಕ್ಕಿಗೆ ಪೂರ್ವದ್ವಾರೇ ದ್ವಾರಶ್ರೀಯೇ ನಮಃ, ಧಾತ್ರೇ ನಮಃ, ವಿಧಾತ್ರೇ ನಮಃ ಅಂತೇಳಿ ಪೂರ್ವ ದಿಕ್ಕಿಗೂ, ದಕ್ಷಿಣ ದಿಕ್ಕಿಗೆ ನಾವು ಹೂವು ಅಕ್ಷತೆಯನ್ನು ಹಾಕಿ ದ್ವಾರಶ್ರೀಯೇ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ ಅಂತ, ಪಶ್ಚಿಮ ದಿಕ್ಕಿಗೆ ದ್ವಾರಶ್ರೀಯೇ ನಮಃ, ಜಯಾಯ ನಮಃ, ವಿಜಯಾಯ ನಮಃ, ಉತ್ತರ ದಿಕ್ಕಿಗೆ ದ್ವಾರಶ್ರೀಯೇ ನಮಃ, ಗಂಗಾಯೇ ನಮಃ, ಯಮುನಾಯೇ ನಮಃ, ಮಧ್ಯೆ ವರಮಹಾಲಕ್ಷ್ಮೀ ನಮಃ, ದ್ವಾರಪಾಲಕ ಪೂಜಾ ಸಮರ್ಪಯಾಮಿ ಅಂತ ಮಾಡಾದಮೇಲೆ ಆ ಪೀಠವನ್ನು ದೇವಿಯನ್ನು ಕೂಡಿಸಿರ್ತೀವಲ್ಲ ಆ ಪೀಠಕ್ಕೆ ನಾವು ಪೂಜೆಯನ್ನು ಮಾಡಬೇಕು.
ಅಧೋಭಾಗೆ ಆಧಾರಶಕ್ತಿಯ ನಮಃ, ಆದಿಕೂರ್ಮಾಯ ನಮಃ, ಅನಂತಾಯ ನಮಃ, ವರಾಹಾಯ ನಮಃ, ಸ್ವರ್ಣವೇದಿಕಾಯ ನಮಃ, ರತ್ನಮಂಟಪಾಯ ನಮಃ, ಸಿಂಹಾಸನಾಯ ನಮಃ, ತನ್ಮಧ್ಯೆ ವರಮಹಾಲಕ್ಷ್ಮೀ ನಮಃ, ಪೀಠಪೂಜಾ ಸಮರ್ಪಯಾಮಿ ಅಂತ ಹೇಳಾದ್ಮೇಲೆ ನಮ್ಮ ಕ್ಷೇಮವನ್ನು ವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಕುಂಕುಮದಿಂದ ಅದು ಅದ್ದಿರ್ತಕ್ಕಂತಹ 12 ಗಂಟುಗಳಿರ್ತಕ್ಕಂತಹ ದೋರ ಅಂದರೆ ಆ ದಾರವನ್ನು ನಾವು ಪೂಜೆ ಮಾಡಬೇಕು. ಅದನ್ನು ಹೇಳಬೇಕಾದ್ರೆ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವಸರ್ವದಾ ಅಂತ ಆ ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೇ ವಿಷ್ಣು ವಕ್ಷಸ್ಥಿತಾಲಯೇ ಆವಾಹ್ಯಾಮಿ ದೇವಿ ತ್ವಾಂ ಸುಪ್ರೀತ ಭವಸರ್ವದಾ ಅಂಥೇಳಿ ಗಂಟೆಯನ್ನು ಬಾರಿಸ್ತಾ ಆ ದೇವಿಯನ್ನು ಆವಾಹನೆಯನ್ನು ಮಾಡಬೇಕು. ತದನಂತರದಲ್ಲಿ ಆಕೆ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ಸಿಂಹಾಸನವನ್ನು ಕೊಟ್ಟಿದ್ದೇನೆ ಅಂತ ಭಾವಿಸಿ ಒಂದು ಹೂವನ್ನು ಅರ್ಪಣೆಯನ್ನು ಮಾಡಬೇಕು. ಸೂರ್ಯಾಯುತ ನಿಭಸ್ಫೂರ್ತೆ ಸ್ಫುರದ್ರತ್ನ ವಿಭೂಷಿತಾಂ ಮಂದಾಸನಮಿದಂ ದೇವಿ ಸ್ಥಿತಿಯಾಂ ಸುರಪೂಜಿತೆ ಅಂಥೇಳಿ ಆಕೆಯನ್ನು ಸಿಂಹಾಸನಾರ್ತೆ ಪುಷ್ಪಾಣಿ ಸಮರ್ಪಯಾಮಿ, ಮತ್ತು ಆ ಮಹಾಲಕ್ಷ್ಮಿಯ ಪಾದವನ್ನು ತೊಳೆತಿದ್ದೀನಿ ಅಂಥೇಳಿ ನಾವು ಶುದ್ಧೋದಕಂ ಪಾತ್ರಸ್ಥಂ ಗಂಧ ಪುಷ್ಪಾದಿ ಮಿಶ್ರಿತಂ ಅರ್ಘ್ಯಂ ದಾಸ್ಯಮಿತೆ ದೇವಿ ಗೃಹಾಣ ಸುರಪೂಜಿತೆ ಎಂದು ಅರ್ಘ್ಯವನ್ನು, ಸುವಾಸಿತ ಜಲಂ ರಮ್ಯಂ ಸರ್ವತೀರ್ಥ ಸಮುದ್ಭವಂ ಗೃಹಾಣತ್ವಂ ದೇವಿತ್ವಂ ಸರ್ವದೇವ ನಮಸ್ಕೃತೆ ಅಂಥೇಳಿ ಪಾದ್ಯವನ್ನು ಕೊಟ್ಟು, ಮತ್ತು ಆ ಸುವರ್ಣ ಕಲಶದಲ್ಲಿರ್ತಕ್ಕಂಥ ನೀರನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಅಂಥೇಳಿ ಆಚಮನವನ್ನು ಮಾಡಬೇಕು. ಸುವರ್ಣ ಕಲಶಾನ್ವಿತಂ ಚಂದನಾಗರ ಸಂಯುತಂ ಗೃಹಾಣ ಆಚನಂ ದೇವಿ ಮಯಾದತ್ತಂ ಶುಭಪ್ರದೇ ಎಂದು ಆಚಮನೆಯನ್ನು ಮಾಡಿ, ತದನಂತರದಲ್ಲಿ ಶರ್ಕರ, ಮಧು ಮತ್ತು ಪಯೋ ಅಂದರೆ ಹಾಲು ಮತ್ತು ಮೊಸರಿಂದ ತುಪ್ಪದಿಂದ ಕೂಡಿರತಕ್ಕಂತಹ ಪಂಚಾಮೃತ ಸ್ನಾನವನ್ನು ಆಕೆಗೆ ಅಭಿಷೇಕವನ್ನು ಮಾಡಬೇಕು. ಮೊದಲು ಹಾಲಿನಿಂದ ಮಾಡಬೇಕು, ತದನಂತರದಲ್ಲಿ ಮೊಸರಿನಿಂದ, ಆಮೇಲೆ ತುಪ್ಪದಿಂದ ಮತ್ತು ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣಿನಿಂದ ಆಕೆಯನ್ನು ಅಭಿಷೇಕವನ್ನು ಮಾಡಿ ಅದನ್ನು ಪಂಚಾಮೃತ ಸ್ನಾನ ಎಂದು ಕರೀತಾರೆ. ತದನಂತರದಲ್ಲಿ ಶುದ್ಧೋದಕವಂದ ಪೂಜೆಯನ್ನು ಮಾಡಬೇಕು. ಅದಾದ ಮೇಲೆ ಆ ತಾಯಿಗೆ ಒಂದು ಗೆಜ್ಜೆ ವಸ್ತ್ರವನ್ನು ಕೊಡ್ತಕ್ಕಂಥದ್ದು. ಶುದ್ಧೋದಕ ಸ್ನಾನ ಆದಮೇಲೆ ದುಕೂಲ ವಸನಪ್ರಿಯೆ ಮುರಾರ್ಜಿತಾಂಗ್ರಿಯುಗಳೇ ದುಕೂಲ ವಸನಪ್ರಿಯೆ ವಸ್ತ್ರಯುಗ್ಮಂ ಪ್ರದಸ್ಯಾಮಿ ಗೃಹಾಣ ಹರಿವಲ್ಲಭೆ ಎಂದು ವಸ್ತ್ರಯುಗ್ಮ ಅಂದರೆ 2 ವಸ್ತ್ರಗಳನ್ನು ಅರ್ಪಣೆಯನ್ನು ಮಾಡಬೇಕು. ಆಮೇಲೆ ಆಕೆಗೆ ಉಪವೀತವಾಗಿ ಒಂದು ಹೂವನ್ನು ಕೊಡಬೇಕು, ಅಂದರೆ ಜನವಾರದ ಬದಲಾಗಿ ಹೂವನ್ನು ಕೊಡ್ತಕ್ಕಂಥದ್ದು. ಕೇಯೂರ ಕಂಕಣೆ ದಿವ್ಯೆ ಹಾರನೂಪರ ಮೇಖಲ ವಿಭೂಷಣಾಸ್ಯ ಮೂಲ್ಯಾನಿ ಗೃಹಾಣ ಋಷಿ ಪೂಜಿತೆ ಅಂದೇಳಿ ಆಕೆಗೆ ಉಪವೀತವನ್ನು ಕೊಡಬೇಕು. ತಪ್ತ ಹೇಮಕೃತಂ ಸೂತ್ರಂ ಮುಕ್ತಾಧಾಮ ವಿಭೂಷಿತಾಂ ಉಪವೀತಮಿದಂ ದೇವಿ ಗೃಹಾಣತ್ವಂ ಶುಭಪ್ರದೆ ಎಂದು ಉಪವೀತವನ್ನು, ಕೇಯೂರ ಕಂಕಣೆ ದೇವಿ ಹಾರನೂಪರ ಮೇಖಲ ವಿಭೂಷಣಾಸ್ಯ ಮೂಲ್ಯಾನಿ ಗೃಹಾಣ ಋಷಿಪೂಜಿತೆ ಎಂದು ಆಭರಣವನ್ನು, ಕರ್ಪೂರಾಗರ ಕಸ್ತೂರಿ ರೋಚನಾದಿ ಅಭಿನೃತಂ ಗಂಧಂ ದಾಸ್ಯಮಹಂ ದೇವಿ ಪ್ರೀತ್ಯರ್ಥೆ ಪ್ರತಿಗುಹ್ಯತಾಂ ಎಂದು ಗಂಧವನ್ನು ಆಕೆಗೆ ಹಚ್ಚಿ, ಆಮೇಲೆ ಅಕ್ಷತೆಯಿಂದ ಪೂಜೆಯನ್ನು ಮಾಡಿ ಹರಿದ್ರ ಕುಂಕುಮವನ್ನು ಆ ಅಮ್ಮನವರಿಗೆ ಅರ್ಪಣೆ ಮಾಡಬೇಕು. ಹರಿದ್ರ ಕುಂಕುಮೋಪೇತಂ ಗೃಹಾತ್ಮಂ ಅಬ್ಧಿಪುತ್ರಿಕೆ ಅಕ್ಷತಾನ್ ಮಲ್ಲಿಕಾಜಾಜಿ ಕುಸುಮಂಶ್ಚೈ ವಕಳೈ ಶುಭೈಃ ಶತಪತ್ರೈ ಕಲಾರೈಃ ಪೂಜೆಯಾಮಿ ಹರಿಪ್ರಿಯೆ ಎಂದು ಹೂವಿನ ಹಾರವನ್ನು ಅರ್ಪಣೆಯನ್ನು ಮಾಡಿ, ಸಚಿತ್ರ ಚಿತ್ರಮಿತಿ ಹರಿದ್ರಾಚೂರ್ಣಂ ಸಪ್ತಮಿತ ಉನೇತಿ ಎಂದು ಕುಂಕುಮ ಚೂರ್ಣವನ್ನು ಆಕೆಗೆ ಅರ್ಪಣೆಯನ್ನು ಮಾಡಬೇಕು. ತದನಂತರದಲ್ಲಿ ಆ ತಾಯಿಯ ಪ್ರತಿಯೊಂದು ಅಂಗವನ್ನು ಕೂಡ ಪೂಜೆಯನ್ನು ಮಾಡಬೇಕು. ರಮಾಯೇ ನಮಃ ಪಾದೋ ಪೂಜೆಯಾಮಿ, ಕ್ಷೀರಾಬ್ಧಿತನಯೇ ನಮಃ ಗುಲ್ಫೌ ಪೂಜೆಯಾಮಿ, ಪದ್ಮಾಯೇ ನಮಃ ಜಾನುನೇ ಪೂಜೆಯಾಮಿ, ಕಮಲಾಯೇ ನಮಃ ಜಂಘೆ ಪೂಜೆಯಾಮಿ, ಸರ್ವಸಂಪತ್ಪ್ರದಾಯಿನೇ ನಮಃ ಊರುಂ ಪೂಜೆಯಾಮಿ, ಇಂದಿರಾಯ ನಮಃ ಕಟಿಂ ಪೂಜೆಯಾಮಿ, ವಿಷ್ಣುವಲ್ಲಭಾಯ ನಮಃ ನಾಭಿಂ ಪೂಜೆಯಾಮಿ, ಕಮಲವಾಸನೇ ನಮಃ ಕುಕ್ಷಿಂ ಪೂಜೆಯಾಮಿ, ಸರ್ವದಾಯಿನ್ಯೇ ನಮಃ ಉದರಂ ಪೂಜೆಯಾಮಿ, ಹರಿಪ್ರಿಯಾಯ ನಮಃ ಹೃದಯಂ ಪೂಜೆಯಾಮಿ, ಮಂಗಳದೇವತಾಯ ನಮಃ ವಕ್ಷಸ್ಥಲಂ ಪೂಜೆಯಾಮಿ, ಶ್ರಿಯೇ ನಮಃ ಸ್ತನೋ ಪೂಜೆಯಾಮಿ, ಲೋಕಮಾತ್ರೇ ನಮಃ ಕಮಲ ಹಸ್ತಾಂ ಪೂಜೆಯಾಮಿ, ವರಪ್ರದಾಯ ನಮಃ ಭುಜೌ ಪೂಜೆಯಾಮಿ, ಕಂಬುಕಂಠಿನೇ ನಮಃ ಕಂಠಂ ಪೂಜೆಯಾಮಿ, ಶ್ರುತಿಸ್ತುತಾಯ ನಮಃ ಶ್ರೋತ್ರಂ ಪೂಜೆಯಾಮಿ, ಲೋಕಜನನ್ಯೇ ನಮಃ ನೇತ್ರಾಣಿ ಪೂಜೆಯಾಮಿ, ಪ್ರಸನ್ನವದನಾಯ ನಮಃ ವದನಂ ಪೂಜೆಯಾಮಿ, ಇಂದಿರಾಯ ನಮಃ ಲಲಾಟಂ ಪೂಜೆಯಾಮಿ, ಕ್ಷೀರಸಾಗರ ಕನ್ನಿಕೆ ನಮಃ ಶಿರಃ ಪೂಜೆಯಾಮಿ ಎಂದು ಆಕೆಯ ಪ್ರತಿಯೊಂದು ಅಂಗವನ್ನು ಪೂಜೆ ಮಾಡಾದಮೇಲೆ ನಾವು ಹೊಸದಾಗಿ ದಾರವನ್ನು ಕಟ್ಟಿರ್ತೀವಲ್ಲ, ಹೂವಿನಿಂದ ಅದನ್ನು ಕಟ್ಟಿ ಅದಕ್ಕೆ 12
ಆ ಗಂಟುಗಳಿಗೂ ಒಂದೊಂದು ಗಂಟುಗೂ ಒಂದೊಂದು ಪೂಜೆಯನ್ನು ಮಾಡಬೇಕು. ಅಕ್ಷತೆ ಹೂವನ್ನು ಹಾಕ್ತಾ ಬರಬೇಕು. ರಮಾಯೇ ನಮಃ ಪ್ರಥಮ ಗ್ರಂಥಿಂ ಪೂಜ್ಯಾಮಿ, ಸರ್ವಮಂಗಳಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜ್ಯಾಮಿ, ಕಮಲವಾಸನೇ ನಮಃ ತೃತೀಯ ಗ್ರಂಥಿಂ ಪೂಜ್ಯಾಮಿ, ಮನ್ಮಥ ಜನನ್ಯೇ ನಮಃ ಚತುರ್ಥ ಗ್ರಂಥಿಂ ಪೂಜ್ಯಾಮಿ, ವಿಷ್ಣುವಲ್ಲಭಾಯ ನಮಃ ಪಂಚಮ ಗ್ರಂಥಿಂ ಪೂಜ್ಯಾಮಿ, ಕ್ಷೀರಾಬ್ಧಿ ಕನ್ನಿಕಾಯ ನಮಃ ಷಷ್ಠ ಗ್ರಂಥಿಂ ಪೂಜ್ಯಾಮಿ, ಲೋಕಮಾತ್ರೇ ನಮಃ ಸಪ್ತಮ ಗ್ರಂಥಿಂ ಪೂಜ್ಯಾಮಿ, ಭಾರ್ಗವ್ಯೇ ನಮಃ ಅಷ್ಟಮ ಗ್ರಂಥಿಂ ಪೂಜ್ಯಾಮಿ, ಪದ್ಮಾಸ್ತಾಯ ನಮಃ ನವಮ ಗ್ರಂಥಿಂ ಪೂಜ್ಯಾಮಿ, ಪುಷ್ಟ್ಯೈ ನಮಃ ದಶಮ ಗ್ರಂಥಿಂ ಪೂಜ್ಯಾಮಿ, ತುಷ್ಟ್ಯೈ ನಮಃ ಏಕಾದಶ ಗ್ರಂಥಿಂ ಪೂಜ್ಯಾಮಿ, ವರಲಕ್ಷ್ಮೀ ನಮಃ ದ್ವಾದಶ ಗ್ರಂಥಿಂ ಪೂಜೆಯಾಮಿ ಎಂದು ಆ 12 ಗಂಟೆಗಳಿಗೆ ಪೂಜೆ ಮಾಡಿದ ಮೇಲೆ ನೀವು ತಂದಿರತಕ್ಕಂತಹ ಆ ಹೂವು ಮತ್ತು ಪತ್ರೆಗಳನ್ನು ಆಕೆಗೆ ಅರ್ಪಣೆ ಮಾಡಿ ದಿವ್ಯವಾಗಿರ್ತಕ್ಕಂಥ 108 ಹೆಸರಿರ್ತಕ್ಕಂಥ ಲಕ್ಷ್ಮೀ ಅಷ್ಟೋತ್ತರವನ್ನು ನಾವು ಪೂಜೆಯನ್ನು ಮಾಡಬೇಕು. ಅದಾದ ಮೇಲೆ ಧೂಪ ದೀಪ ನೈವೇದ್ಯವನ್ನು ಅರ್ಪಣೆ ಮಾಡಿ ಆಕೆಯನ್ನು ನಾವು ಕೇಳ್ಕೋಬೇಕು. ಅಮ್ಮ, ನಿನ್ನನ್ನು ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ದಾರಿದ್ರ್ಯವು ನಾಶವಾಗಿ ನಮಗೆ ಸದಾ ಮಂಗಳವು ಉಂಟಾಗಲಿ ಅಂಥೇಳಿ ಆಕೆಯನ್ನು ನಮಸ್ಕಾರವನ್ನು ಮಾಡಿ ಕೇಳಬೇಕು. ಏನಂತ ಕೇಳಬೇಕು? ದೇವಿ ಕ್ಷೀರೋದಾರ್ಣ ಸಂಭೂತೆ ವಿಷ್ಣುಪತ್ನಿ ಸುಶೋಭಿತೆ ಅರ್ಘ್ಯಂ ಗೃಹಾಣತ್ವಂ ದೇವಿ ಸರ್ವಾಭಿಷ್ಟಂಚ ದೇಹಿಮೆ ಅಂತೂ ಪುನರರ್ಘ್ಯವನ್ನು ಕೊಟ್ಟಾದ ಮೇಲೆ ದೀರ್ಘಂ ಆಯುರ್ ಧನಂ ಧಾನ್ಯಂ ಸೌಮಂಗಲ್ಯಂಚ ಪುತ್ರತಾಂ ದೇಹಿಮೇ ದೇವಿ ಸುಪ್ರೀತೆ ಪಶು ರತ್ನಾದಿ ಸಂಪದಾಂ ಅಂದು ಆಕೆಯನ್ನು ಪ್ರಾರ್ಥನೆ ಮಾಡಬೇಕು. ನಮಗೆ ಧಾನ್ಯವನ್ನು ಕೊಡು, ಆಯುಸ್ಸನ್ನು ಕೊಡು, ಮಂಗಳವಾಗಿರ್ತಕ್ಕಂತಹ ಎಲ್ಲ ರೀತಿಯ ಮಂಗಳವನ್ನುಂಟು ಮಾಡತಕ್ಕಂಥ ಮಗನನ್ನು ಕೊಡು ಅಂಥೇಳಿ ಆಕೆಗೆ ನಮಸ್ಕಾರವನ್ನು ಮಾಡಿ ದಾರಿದ್ರ್ಯ ಸಾಗರೇ ಮಗ್ನ ಭೀತ್ಯಾ ಅಭಿಬಂಧಿತ ದೋರಂ ಗೃಹಾಣಿ ಕಮಲೆ ಮಮಾಭಿಷ್ಟ ಪ್ರದಾವ ಭವ ಎಂದು ಆ ಒಂದು ದಾರವನ್ನು ನಾವು ಕಟ್ಕೋಬೇಕು. ಕಟ್ಕೊಂಡಾದಮೇಲೆ ಆಕೆಯನ್ನು ಮತ್ತೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ದಾಮೋದರಿ ನಮಸ್ತೇಸ್ತು, ನಮಸ್ತೆ ಲೋಕನಾಯಕಿ, ನಮಸ್ತೇಸ್ತು ಮಹಾಲಕ್ಷ್ಮಿ, ತ್ರಾಹಿಮಾಂ ಪರಮೇಶ್ವರಿ ಅಂಥೇಳಿ ಆಕೆಯನ್ನು ನಮಸ್ಕಾರ ಮಾಡಿ 2 ಕೈಗಳಿಂದಲೂ ಹೂವನ್ನು ತೆಗೆದುಕೊಂಡು ಆಕೆಯನ್ನು ಭಕ್ತಿಯಿಂದ ಹೇಳಬೇಕು. ಏವಂ ಸಂಪೂಜ್ಯ ಕಲ್ಯಾಣಿಂ ವರಲಕ್ಷ್ಮೀಂ ಸ್ವಶಕ್ತಿತಃ ದಾತ್ಯಂ ದ್ವಾದಶಪೂಪಂ ವಾಯನದಂ ದ್ವಿಜಾಯಿತೆ ಅಂತೇಳಿ ಆಕೆಗೆ ವಾಯನದಾನವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಸಮಗ್ರವಾಗಿ ಮಾಡಿದಂತೆ ಆಗ್ತದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ವ್ರತಕಥೆಯು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವ್ರತದ ಮಹಿಮೆಯನ್ನು ಪೂಜೆ ಮಾಡಿದ ಮೇಲೆ ವ್ರತದ ಕಥಾರ್ಥವನ್ನು ನಾವು ಕೇಳುವುದರಿಂದ ಸಕಲ ಅಭಿಷ್ಟಗಳು ಸಿದ್ಧಿಯಾಗ್ತದೆ ಅನ್ನೋದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಸಕಲ ಮುನಿಗಳಿಂದ ರಮ್ಯವಾಗಿರ್ತಕ್ಕಂಥ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡೆ ಮೊದಲಾದ ಅನೇಕ ವೃಕ್ಷಗಳಿಂದ ತುಂಬಿರ್ತಕ್ಕಂತಹ ಕುಬೇರ, ಇಂದ್ರ ಮೊದಲಾದ ದಿಕ್ಪಾಲಕರಿಂದ, ನಾರದರು, ಅಗಸ್ತ್ಯರು, ವಾಲ್ಮೀಕಿ ಮೊದಲಾದ ಋಷಿಗಳಿಂದ ತುಂಬಿರುವಂತಹ ಆ ಒಂದು ಪ್ರದೇಶದಲ್ಲಿ ರತ್ನಸಿಂಹಾಸನಾಸನಾಗಿರ್ತಕ್ಕಂತಹ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿ ಕೇಳ್ತಾಳೆ, ಓ ಕಾಂತ, ಲೋಕಹಿತಾರ್ಥವಾಗಿ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿರ್ತಕ್ಕಂಥ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಈಶ್ವರ ಹೇಳ್ತಾನೆ, ಓ ಪಾರ್ವತಿ, ವ್ರತಗಳಲ್ಲಿ ಉತ್ತಮವಾದ ಒಂದು ವ್ರತವಿದೆ. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿ ಜಾಗೃತೆಯಾಗಿ ಪುತ್ರ ಪೌತ್ರ, ಪುತ್ರ ಅಂದರೆ ಮಗ, ಪೌತ್ರ ಅಂದರೆ ಮೊಮ್ಮಗ, ಅದನ್ನು ಕೊಡ್ತಕ್ಕಂಥದ್ದು ಸುಖದಾಯಕವಾಗಿರುವುದು. ಇದನ್ನು ಪಾವನಕರವಾದ ವ್ರತಕ್ಕೆ ವರಮಹಾಲಕ್ಷ್ಮೀ ವ್ರತ ಎಂದು ಹೆಸರು. ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಬದಲು ಬರ್ತಕ್ಕಂತಹ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು. ಎಲ್ಲವೂ ಪಾರ್ವತಿ, ಈ ವ್ರತವನ್ನು ಆಚರಿಸ್ತಕ್ಕಂತಹ ಅಂಗನೆಗೆ ಉಂಟಾಗುವ ಪುಣ್ಯ ಫಲಗಳನ್ನು ನಾನು ಹೇಳ್ತೀನಿ ಕೇಳು ಅಂತ ಹೇಳಿದಾಗ ಪಾರ್ವತಿ ಆಶ್ಚರ್ಯದಿಂದ ಈಶ್ವರ ನೋಡಿ, ದೇವ, ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು, ಅದಕ್ಕೆ ದೇವತೆ ಯಾರು, ಇದಕ್ಕೆ ಮೊದಲು ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಸಂತೋಷವನ್ನು ಹೊಂದಿದರು ಅಂತ ಅವಳು ಕೇಳ್ತಾಳೆ. ಆಗ ಈಶ್ವರ ಹೇಳ್ತಾನೆ, ಪಾರ್ವತಿ, ಪಾವನವಾದ ವರಮಹಾಲಕ್ಷ್ಮಿ ವ್ರತವನ್ನು ಪ್ರಭಾವವನ್ನು ಹೇಳ್ತೀನಿ ಕೇಳು. ಬಂಗಾರದ ಪ್ರಾಕಾರಗಳಿಂದ ಕೂಡಿ ಸಕಲ ಆಭರಣಗಳಿಂದ ಅಲಂಕೃತವಾದ ಕುಂಡಿನ ಅಂತಕ್ಕಂಥ ಒಂದು ಪಟ್ಟಣ ಇತ್ತು. ಆ ಪುರದಲ್ಲಿ
ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಇದ್ದಳು. ಆಕೆಯು ಪತಿಭಕ್ತಿ ಪರಾಯಣಳು. ಅತ್ತೆ ಮಾವಂದರಿಗೆ ಶುಶ್ರೂಷೆ ಮಾಡುವುದರಲ್ಲಿ ನಿರತಳಾಗಿದ್ದಳು. ಅಂದರೆ ಅವರ ಸೇವೆ ಮಾಡೋದರಲ್ಲಿ ಅವಳು ಯಾವತ್ತೂ ನಿರತಳಾಗಿದ್ದಳು. ಮತ್ತು ಸಕಲ ಶಾಸ್ತ್ರಜ್ಞಗಳು, ಚೆನ್ನಾಗಿ ವಿದ್ಯೆಯನ್ನು ಕಲಿತಿದ್ಲು, ವಿಚಾರ ಮಾಡ್ತಕ್ಕಂಥ ಶಕ್ತಿ ಇದ್ದಂತಹ ಹೆಣ್ಣುಮಗಳು. ಯಾವಾಗಲೂ ಇಂಪಾಗಿ ಮಾತನಾಡ್ತಿದ್ಲಂತೆ. ಇದೆಲ್ಲ ಲಕ್ಷ್ಮಿಗೆ ಬಹಳ ಪ್ರಿಯವಾಗ್ತಕ್ಕಂತಹ ಗುಣಗಳು. ನಿರ್ಮಲವಾದ ಮನಸ್ಸುಳ್ಳಂತಹ ಚಾರುಮತಿಗೆ ಲಕ್ಷ್ಮೀದೇವಿ ಸ್ವಪ್ನದಲ್ಲಿ ಪ್ರಸನ್ನಳಾಗಿ, ಎಲ್ಲವೋ ಮಂಗಳಕರಳೆ, ನಿನಗೆ ಶುಭವನ್ನು ಉಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬಂದಿದ್ದೇನೆ. ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು, ಅಂದರೆ ಪೂಜೆ ಮಾಡು, ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಿದಾಗ ಚಾರುಮತಿಯು ಆ ಕನಸಿನಲ್ಲೇ ಸ್ವಪ್ನದಲ್ಲಿಯೇ ದೇವಿಯನ್ನು ಕುರಿತು, ತಾಯೇ, ನೀನು ಜಗನ್ಮಾತೆ, ಪುಣ್ಯ ಸ್ವರೂಪಿ, ಶರಣರನ್ನು ಪಾಲಿಸತಕ್ಕವಳು, ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡ್ತಕ್ಕಂಥವಳು, ವಿಷ್ಣುವಿನ ವಕ್ಷಸ್ಥಲದಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಇರ್ತಕ್ಕಂಥವಳು, ನಿನ್ನ ಕಟಾಕ್ಷಕ್ಕೆ ಪಾತ್ರನಾದ ಮನುಷ್ಯನೇ ಧನ್ಯನು, ಆತನೇ ಸುಗುಣಿಯು ಮತ್ತು ಸ್ತೋತ್ರಾರ್ಹನು, ಭಾರ್ಯ ಪುತ್ರಾದಿಗಳು ಉಳ್ಳವನು, ಶೂರನು, ಪಂಡಿತನು. ಓ ಹರಿಪ್ರಿಯೇ, ಹಿಂದಣ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದ ನಿನ್ನ ದರ್ಶನ ಲಭಿಸಿತು ಅಂತ ಹೇಳಿ ಆಕೆಯನ್ನು ಸ್ತೋತ್ರ ಮಾಡ್ತಾಳೆ. ಆಗ ವರಮಹಾಲಕ್ಷ್ಮಿ ಆಕೆಗೆ ವರವನ್ನು ಕೊಟ್ಟು ಅವಳು ಅಂತರ್ಧಾನಳಾದಳು. ಅಂತಹ ಒಳ್ಳೆಯ ಕನಸನ್ನು ಕಂಡ ಮೇಲೆ ಚಾರುಮತಿ ನಿದ್ರೆ ಹೋಗಲಿಲ್ಲ. ಸೂರ್ಯೋದಯ ನಂತರ ಪೂರ್ವಕ್ಕೆ ಅವಳು ಎದ್ದು ಸುಸ್ನಾತಳಾಗಿ, ಅಂದರೆ ಒಳ್ಳೆಯ ರೀತಿ ಸ್ನಾನವನ್ನು ಮಾಡಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳ ಜೊತೆಗೆ ಅತ್ಯಂತ ಉತ್ಸಾಹದಿಂದ ಹೇಳಿದ್ಲು. ಅವರೆಲ್ಲರೂ ಕೇಳಿ, ಅಮ್ಮ ಚಾರುಮತಿ, ನಿನ್ನ ಸ್ವಪ್ನವು ಬಹಳ ಶುಭಕರವಾಗಿದೆ, ನಾವುಗಳೆಲ್ಲರೂ ಈ ವ್ರತವನ್ನು ಆಚರಿಸೋಣ ಎಂದು ಹೇಳಿ, ಯಾವತ್ತಿಗೆ ಶ್ರಾವಣ ಮಾಸ ಬರುತ್ತೋ, ಯಾವತ್ತಿಗೆ ಹುಣ್ಣಿಮೆಗೆ ಮುಂಚೆ ಆ ಶುಕ್ರವಾರ ಬರುತ್ತೋ ಅಂಥೇಳಿ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರಂತೆ. ಆ ಕಾಯ್ತಾ ಇದ್ದಾಗ ಶ್ರಾವಣ ಮಾಸದ ಆ ಶುಕ್ರವಾರ, ಹುಣ್ಣಿಮೆಗೆ ಮುಂಚೆ ಬರ್ತಕ್ಕಂಥ ಶುಕ್ರವಾರ ಬಂದ ತಕ್ಷಣವೇ ಅವರೆಲ್ಲರೂ ಅತ್ಯಂತ ಉತ್ಸಾಹದಿಂದ ನಿರ್ಮಲವಾಗಿರ್ತಕ್ಕಂತಹ ಮನಸ್ಕರಾಗಿ ಸ್ನಾನವನ್ನು ಮಾಡಿ ವಿಧ ವಿಧವಾದ ವಸ್ತ್ರಗಳನ್ನು ಅಲಂಕಾರ ಮಾಡಿಕೊಂಡು ಹೊಸದಾಗಿ ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೂ ಪರಿವೃತವಾದ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರುಮತಿ ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನು ಆಚರಣೆ ಮಾಡಿದರು. ಪದ್ಮಾಸನೆ ಪದ್ಮಕರೇ ಎಂಬ ಶ್ಲೋಕವನ್ನು ಹೇಳಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ನಾವು ಹಿಂದೆ ಹೇಳಿದ್ವಲ್ಲ ಆ ರೀತಿ ಅರ್ಚನೆ ಮಾಡಿ ಬಲಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿದರು. ವೇದ ಶಾಸ್ತ್ರ ಪಾರಂಗತನಾದ ಒಬ್ಬ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣೆ ತಾಂಬೂಲಗಳನ್ನೇ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜ್ಯಾದಿಗಳನ್ನು ಅವರೆಲ್ಲರೂ ಭುಂಜಿಸಿದರು, ಅಂದರೆ ಊಟ ಮಾಡಿದರಂತೆ. ನಂತರ ಮಹಾಲಕ್ಷ್ಮಿಯ ಪ್ರಭಾವದಿಂದ ಚಾರುಮತಿ ಮೊದಲಾದ ಸ್ತ್ರೀಯರಿಗೆ ಮುತ್ತು ಮಾಣಿಕ್ಯಗಳ ಹಾರಗಳು ಕೊರಳು ತುಂಬ ಧರಿಸಿದರಂತೆ. ಆಕೆಯಿಂದ ಸಿಕ್ತವರಿಗೆಲ್ಲ ವರ ಸಿಕ್ತು. ಕಾಲೊಂದಿಗೆಗಳು, ಕೆಂಪುಗಳಿಂದ ಮಾಡಲ್ಪಟ್ಟ ಆಭರಣಗಳು ಮೊದಲಾದವನ್ನು ಹೊಂದಿದರು. ಹೀಗೆ ಐಶ್ವರ್ಯ ಮಾತ್ರ ಅಲ್ಲ, ಪುತ್ರ ಪೌತ್ರಾದಿಗಳನ್ನು, ಧನ ಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾ ಕಾಲದಲ್ಲಿಯೂ ಅನ್ನದಾನವನ್ನು ಮಾಡುತ್ತವರಲ್ಲೂ ಬಂಧುಗಳನ್ನು ರಕ್ಷಿಸುವುದರಲ್ಲೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗ ಬಲಯುತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು. ನೋಡಿ, ಬಹಳ ಮುಖ್ಯವಾದ ಒಂದು ಮಾತನ್ನು ನಾವು ಗಮನಿಸಬೇಕು. ಯಾವತ್ತೂ ಕೂಡ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಅನ್ನದಾನ. ಮನೆಗೆ ಬಂದಂತಹ ಅತಿಥಿಯನ್ನು ನಾವು ಸತ್ಕಾರ ಮಾಡಿ ಅವನ ಹಸಿವನ್ನು ನೀಗಿಸುವುದರಿಂದ ಲಕ್ಷ್ಮಿಗೆ ಬಹಳ ಸಂತೋಷವಾಗ್ತದೆ. ಆಕೆ ನಾವೇನು ಕೊಟ್ಟಿರ್ತೀವೋ ಅಷ್ಟು ಎರಡರಷ್ಟು ಅವಳು ನಮಗೆ ಫಲವನ್ನು ಕೊಡ್ತಾಳೆ ಅನ್ನುವುದು ವರಮಹಾಲಕ್ಷ್ಮಿ ವ್ರತದ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಹಾಗೆ ಆ ಪಾರ್ವತಿಗೆ ಈಶ್ವರ ಹೇಳ್ತಾನೆ, ನೋಡು ಪಾರ್ವತಿ, ಚಾರುಮತಿಯಿಂದ ಕೇಳಿದ ವ್ರತವನ್ನು ಆಚರಿಸ್ತಕ್ಕಂಥವರಿಗೆ ಒಳ್ಳೆಯ ಫಲವಾಗ್ತದೆ. ಆ ಚಾರುಮತಿ ದೇವಿಯ ಮೂಲಕ ಸಕಲ ಇಷ್ಟಾರ್ಥಗಳು ಸಲ್ಲಿಸ್ತಕ್ಕಂತಹ ಭಾಗ್ಯವನ್ನು ನಾವೆಲ್ಲರೂ ಪಡೆದವು. ಚಾರುಮತಿ ಎಷ್ಟು ಪುಣ್ಯಶಾಲಿನಿ ಅಂಥೇಳಿ ಆ ಪುರದ ಸ್ತ್ರೀಯರೆಲ್ಲರೂ ಕೂಡ ಹೇಳಿಕೊಳ್ಳರು. ಹಾಗಾಗಿ ಎಲ್ಲವೂ ಪಾರ್ವತಿ,
ತದಾದಿಯಾಗಿ ಅವತ್ತಿನಿಂದ ಈ ವ್ರತವು ವರಮಹಾಲಕ್ಷ್ಮೀ ವ್ರತ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು. ಇದು ವ್ರತಗಳಲ್ಲಿ ಶ್ರೇಷ್ಠತರವಾಗಿರ್ತಕ್ಕಂಥದ್ದು. ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿದ್ದೇನೆ. ಯಾರು ಈ ವ್ರತವನ್ನು ಹೇಳುವರೋ ಇಲ್ಲವೇ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರೋ ಅವರಿಗೆ ವರಮಹಾಲಕ್ಷ್ಮಿಯ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗ್ತದೆ ಎಂದು ಪಾರ್ವತಿಗೆ ಈಶ್ವರನು ಹೇಳಿದ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತೀ ಪರಮೇಶ್ವರರ ಸಂವಾದದಲ್ಲಿ ವರಮಹಾಲಕ್ಷ್ಮಿ ವ್ರತಕಥೆ ಎನ್ನುವುದು ಸಂಪೂರ್ಣವಾಯಿತು. ಭಕ್ತ ಮಹಾಶಯರೇ, ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಆ ದೇವಿಯನ್ನು ಪೂಜೆ ಮಾಡಿ ನಾವೆಲ್ಲರೂ ಸುಖ ಸಂತೋಷವನ್ನು ಹೊಂದೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.